ನಮ್ಮೆಲ್ಲ ಆಹ್ವಾನಿತರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ನಮ್ಮ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಶ್ರೀಮತಿ ಭಾರತಿ ಪಶುಪತಿ ಅವರನ್ನ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಅವರ ಸಮಿತಿ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ನೀಡಿ ಇವತ್ತು ಅವರಿಗೆ ಅನುಮೋದನೆಯನ್ನು ಕೊಡುವಂತ ದಿನವಾಗಿದೆ. ಈ ದಿನವನ್ನ ಸ್ಮರಣೀಯವಾಗಿಸೋದಕ್ಕೋಸ್ಕರ ನಮ್ಮ ಮೈಸೂರು ಜಿಲ್ಲಾ ಘಟಕ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮವನ್ನ ಮೈಸೂರಿನಲ್ಲಿ ಏರ್ಪಡಿಸಿಕೊಂಡಿದ್ದಾರೆ. ಈ ಅಭೂತ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷೀಕರಣವಾಗಿದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ರಾಜ್ಯ ಸಮಿತಿಯ ಸದಸ್ಯರುಗಳೇ, ಇವತ್ತಿನ ದಿನ ಒಂದು ವಿಶೇಷವಾದಂತ ಕಾರ್ಯಕ್ರಮ ಮಹಿಳಾ ಘಟಕ ಪ್ರಾರಂಭದ ದಿನ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ಮಹಿಳಾ ಘಟಕನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ವಿಶೇಷತೆ ಏನಂತಂದ್ರೆ, ನನಗೆ ಪರಿಚಯ ಆಗಿ ಪ್ರತಿಯೊಬ್ರು ಕೂಡ ನನಗೆ ಕೈ ಜೋಡಿಸ್ತಾ ಇದ್ದಾರೆ, ಪ್ರತಿಯೊಬ್ರು ಸಹಕಾರವನ್ನ ನೀಡ್ತಾ ಇದ್ದಾರೆ. ಸಂಘಟನೆಯನ್ನ ಒಂದು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಆಶ್ವಾಸನೆ ಕೊಟ್ಟು ಹಾಗೂ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಾನು ಮೊದಲಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತಿನ ದಿನ ಸಾಮಾಜಿಕ ಸೇವೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಹ ಆಗಿರ್ತಕ್ಕಂಥ ನಮ್ಮ ಭಾಗ್ಯಕ್ಕ ಅವರಿಗೆ ನಾನು ಇವತ್ತು ಅಧಿಕಾರವನ್ನ ನಾನು ಕೊಡ್ತಾ ಇದ್ದೀನಿ. ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ಜವಾಬ್ದಾರಿಯನ್ನ ನಾನು ನೀಡ್ತಾ ಇದ್ದೀನಿ. ಅವರಿಗೆ ಯಾವಾಗ್ಲೂ ಕೂಡ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. ಅವ್ರು ಯಾವುದೇ ಕೆಲಸ ಇರಲಿ, ಏನೇ ಮಾಡ್ಲಿ, ನಾವು ಕೂಡ ಅವ್ರ ಹಿಂದೆ ಇರ್ತೀವಿ ಅನ್ನೋದನ್ನು ಕೂಡ ನಾನು ನಮ್ಮ ರಾಜ್ಯ ಸಮಿತಿಯ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಬರಬೇಕು, ಅಧಿಕಾರವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಇವತ್ತಿನ ದಿವಸ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ನೆನಪು ತರುವಂತ ದಿನ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ನಮ್ಮ ಮೈಸೂರು ಜಿಲ್ಲೆನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಶಶಿಕಿರಣ್ ಬಿ ಅವರು
ಮತ್ತೆ ಅವರ ರಾಜ್ಯ ಸಮಿತಿಯವರು ಎಲ್ಲರೂ ನಮ್ಮ ಮೈಸೂರಿಗೆ ಬಂದವರೆ. ಅವ್ರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳು ಹೇಳ್ತಾ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ನಮ್ಮ ಮೈಸೂರು ನಗರದಿಂದ ಎಲ್ಲ ಭಾಗದಿಂದ ಎಲ್ಲ ಏರಿಯಾಯಿಂದ ನಮ್ಮ ಸಂಘಟನೆಗೆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಕ್ಕೆ ಸೇರ್ಪಡೆ ಆಗಕ್ಕೆ ಎಲ್ಲ ನಮ್ಮ ಮಹಿಳಾ ಮೋರ್ಚಾದವರು ಬಂದವ್ರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಸ್ವಾಗತವನ್ನು ಕೋರ್ತೀನಿ. ತುಂಬಾ ಖುಷಿ ಆಗುತ್ತೆ. ಏನಂದರೆ ನಾವು ನಮ್ಮ ಕುಟುಂಬಕ್ಕೋಸ್ಕರ ಬದುಕೋದ್ರಿಂದ ಜಾಸ್ತಿ ನಾವು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಕರ್ನಾಟಕಕ್ಕೋಸ್ಕರ, ನಮ್ಮ ನಗರಕ್ಕೋಸ್ಕರ, ನಮ್ಮ ಅಕ್ಕಪಕ್ಕ ಇರೋಂಥ ಜನಕ್ಕೋಸ್ಕರ ನಾವು ಒಂದು ಕ್ಷಣನು ನಾವು ಬೇರೆಯವ್ರಿಗೋಸ್ಕರ ಬದುಕ್ತೀವಿ ಅಂದ್ರೆ ಅದು ನಮ್ಮ ಜನ್ಮ ಸಾರ್ಥಕ ಅಂತ ನಾನು ತಿಳ್ಕೊತೀನಿ. ಇವತ್ತು ಎಲ್ಲಾ ಭಾಗದಲ್ಲಿ ಅವ್ರವ್ರದಂತ ಜವಾಬ್ದಾರಿಗಳೈತೆ. ಯಾರಿಗೋ ಫ್ಯಾಮಿಲಿ ಪ್ರಾಬ್ಲಮ್ ಐತೆ, ಯಾರಿಗೋ ರಾಜಕೀಯದ ಪ್ರಾಬ್ಲಮ್ ಐತೆ, ಯಾರಿಗೋ ಬಿಸ್ನೆಸ್ ಪ್ರಾಬ್ಲಮ್ ಐತೆ. ಇಂಥ ಎಲ್ಲಾ ಪ್ರಾಬ್ಲಮ್ ಸಿಕ್ಕೊಂಡು ಆದ್ರೂ ಇವತ್ತು ನಮ್ಮ ನೆಲ, ಜಲ, ಭಾಷೆ, ನಮ್ಮ ಕರ್ನಾಟಕಕ್ಕೋಸ್ಕರ ನಾವು ಎಲ್ಲ ದುಡಿಯೋವ ಅಂತ ಇವತ್ತು ಇವತ್ತು ಸೇರಿದ್ದೀವಿ. ನಾವೆಲ್ಲ ಅದೃಷ್ಟವಂತರು ಅಂತ ತಿಳ್ಕೊತೀನಿ ನಾನು. ನಮ್ಮ ಕುರಾನ್ ನಲ್ಲಿ ಏನೈತೆ ಅಂದ್ರೆ ನಮ್ಮ ಅಲ್ಲಾ ಕೇಳ್ತಾನೆ ಅಂತೆ ನಾವು ಇಲ್ಲಿಂದ ಏನು ಈ ಜೀವನ 60 ವರ್ಷ 70 ವರ್ಷ 50 ವರ್ಷ ನಾವು ಬದುಕಿ ಒಂದ್ ದಿವಸ ಈ ಪ್ರಪಂಚ ಬಿಟ್ಟು ಹೋಗ್ಬೇಕು. ನಮ್ಮಲ್ಲ ನಮ್ಗೆ ನಿಲ್ಸ್ಕೊಂಡ್ ಕೇಳ್ತಾನಂತೆ, ನಿನ್ಗೆ ನಾನು 60 ವರ್ಷ 70 ವರ್ಷ ನಾನು ಇತ್ತು ಒಂದ್ ಜೀವನ ಕೊಟ್ಟೆ, ನಿನ್ಗೆ ಒಂದ್ ಎಕ್ಸಾಮ್ಗೆ ಕಳ್ಸಿದೆ ನಿನ್ಗೆ ಪ್ರಪಂಚದಲ್ಲಿ, ಆ ಎಕ್ಸಾಮ್ ಬರ್ದಿ ಬಂದಲ್ಲ ಏನೇನ್ ಮಾಡ್ದೆ ಅಂತ ಕೇಳ್ತಾನೆ. ಆ ಟೈಮ್ ನಲ್ಲಿ ತುಂಬಾ ಜನ ತುಂಬಾ ತರದ ಉದಾಹರಣೆಗಳು ಕೊಡ್ತಾರೆ. ಯಾರೋ ತಾಜ್ ಮಹಲ್ ಕಟ್ಟಿದ್ದಾನೆ ಅಂತಾನೆ, ಯಾರೋ ಪ್ಯಾಲೇಸ್ ಕಟ್ಟಿದೆ ಅಂತಾನೆ, ಯಾರೋ ನಾನು ಒಂದು ಒಳ್ಳೆ ಬಿಲ್ಡರ್ ಆಗಿ ಬಿಲ್ಡಿಂಗ್ ಗಳು ಕಟ್ಟಿದೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ನಮ್ಮ ಪರಮಾತ್ಮ ಕೇಳ್ತಾನಂತೆ, ನಾನು ಇಷ್ಟು ದೊಡ್ಡ ಜೀವನ ಕೊಟ್ಟಲ್ಲ, ನಿನ್ನ ಇಷ್ಟು ದೊಡ್ಡ ಜೀವನದಲ್ಲಿ ಒಂದ್ ಕ್ಷಣ ನೀನು ಒಂದ್ 4 ಜನಕ್ಕೆ ಉಪಯೋಗ ಆಗುವಂತ ಕ್ಷಣ ಯಾವ್ದಾದ್ರು ನೀನ್ ಬದುಕಿದ್ಯಾ ನನ್ಗೆ ತಿಳಿಸು ಅಂತ ಕೇಳ್ತಾನಂತೆ. ಅಂತ ಜೀವನ ನಾವು ಮಾಡಿ ಹೋಗ್ಬೇಕು ಇಲ್ಲಿಂದ. ಇದು ನಮ್ದೊಂದು ಎಕ್ಸಾಮ್ ಹಾಲ್. ಇದು ಇವತ್ತು ನಾವು ಜೀವನ ಮಾಡ್ತಾ ಇದೀವಿ, ಪ್ರಪಂಚದ ಮೇಲೆ ಬದುಕಿದೀವಿ. ಒಂದ್ ದಿವಸ ಇದು ನಾವು ಇದೆಲ್ಲ ಬಿಟ್ಟು ಹೋಗೋ ಅಂತ ಇದು ಒಂದು ಎಕ್ಸಾಮ್ ಹಾಲ್. ಇದು ಒಂದ್ ಮಗುಗೆ ನಾವು SLC ಗೆ ಎಕ್ಸಾಮ್ಗೆ ಕಳಿಸ್ತೀವಿ, 3 ಗಂಟೆ ಟೈಮ್ ಪೇಪರ್ ಬರೀತಾನೆ. ಆ ಪೇಪರ್ ಶೀಟ್ ಕ್ಲೋಸ್ ಆದ್ಮೇಲೆ ಆ ಎಕ್ಸಾಮ್ ಹಾಲ್ ಇಂದ ರೂಮ್ ಇಂದ ನಾನು ಯಾವಾಗ ಹೋಗ್ತೀನಿ ಅಂತ ಆ ಮಗು ಕಾಯ್ತಾ ಇರುತ್ತೆ ಎಕ್ಸಾಮ್ ಹಾಲ್ ಇಂದ ಆಚೆ ಬರಕ್ಕೆ. ಅಂತದೇ ನಮ್ದು ಇದು ಎಕ್ಸಾಮ್ ಹಾಲ್ ಅಂತ ತಿಳ್ಕೊಂಡು ನಾವು ಈ ಜೀವನ ಮಾಡ್ತಾ ಇದೀವಿ. ಒಂದ್ ದಿವಸ ಈ ಜೀವನ ಬಿಟ್ಟು ಎಕ್ಸಾಮ್ ಹಾಲ್ ಬಿಟ್ಟು ನಾವು ಪರಮಾತ್ಮ ಹತ್ರ ಹೋಗ್ಬೇಕು. ಹೋಗೋ ಅಂತ ಕ್ಷಣ ಅಲ್ಲಿ ಹೋಗಿ ಅಂತ ನಾವು ಡಾಕಿಂದ ಏನ್ ಇವತ್ತು ನಾನು ನಿಂತ್ಕೊಂಡು ನಾನು ಮಾಧ್ಯಮದ ಮುಂದೆ ನಾನು ಮಾತಾಡ್ತಾ ಇದ್ದೀನಿ, ಅವತ್ತು ನನ್ ಪರಮಾತ್ಮ ಮುಂದೆನು ನಾನು ಮಾತಾಡೋ ಹಂಗೆ ನಾನು ಯೋಗ್ಯತೆ ಇರ್ಬೇಕು. ನನ್ಗೆ ನೀನ್ ಕೊಟ್ಟಿರೋಂತ 50 ವರ್ಷ 60 ವರ್ಷದ್ದು ಏನ್ ಜೀವನ ಇತ್ತು, ನಾನು 4 ಜನಕ್ಕೆ ಉಪಯೋಗ ಆಗಂಗೆ ನೀನು ನನ್ಗೆ ಯಾವ ಭೂಮಿ ಮೇಲೆ ಹುಟ್ಸಿದೆ, ಯಾವ ಭೂಮಿ ಹೊರಗಡೆ ನನ್ಗೆ ತಗೊಂಡೆ ನೀನು, ಆ ಭೂಮಿಗೋಸ್ಕರ, ಆ ನೆಲಕ್ಕೋಸ್ಕರ, ಆ ಜಲಕ್ಕೋಸ್ಕರ ಅಲ್ಲಿರುವಂತ ಮಾತೃ ಭಾಷೆ ಏನಿತ್ತು ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ಆ ಮಾತೃ ಭಾಷೆಗೋಸ್ಕರ ನಾನು ನನ್ನ ಜೀವನದಲ್ಲಿ ಇಷ್ಟು ದಿನ ನಾನು ಇಷ್ಟು ತಿಂಗಳು ಇಷ್ಟು ವರ್ಷ ನಾನು ಕಡ್ದಿ ನಾನು ಇದು ಜೀವನ ಮಾಡಿ ನನ್ನ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿ ಮುಂದೆ ಬಂದಂತ ಪೀಳಿಗೆ ನಾನು ಅದು ಉಳಿಸಿ ಬಂದೆ ಅಂತ ಹೇಳಿದ್ರೆ ನಾನ್ ತಿಳ್ಕೊತೀನಿ ನಾವು ಇಲ್ಲಿ ಸೇರಿರೋಂತ ಎಲ್ಲಾ ನಾವು ಕಾರ್ಯಕರ್ತರು ನಾವು ನಮ್ಮ ಜೀವನ ಸಾರ್ಥಕ ಅಂತ ನಾನು ತಿಳ್ಕೊತೀನಿ. ನಾನು ಇವತ್ತು ಏನು ನಮ್ಮ ರಾಜ್ಯ ಮಹಿಳಾ ಘಟಕಿಗೆ ನಮ್ಮ ಭಾರತಿ ಅಕ್ಕ ಅವ್ರಿಗೆ ನಮ್ಮ ಅಧ್ಯಕ್ಷರು ಇವತ್ತು ಸ್ಥಾನ ಕೊಟ್ಟವ್ರೆ, ಅವ್ರಿಗೆ ನೇಮಕಾತಿ ಪತ್ರ ಕೊಟ್ಟವ್ರೆ. ನಾನು ನನ್ನ ಮೈಸೂರು ಜಿಲ್ಲೆ ಘಟಕ ಕಡೆಯಿಂದ ನಾನು ಹೃದಯಪೂರ್ವಕ ಅಭಿನಂದನೆ ಹೇಳಕ್ಕೆ ನಮ್ಮ ಭಾರತಿ ಅಕ್ಕನಿಗೆ ತಿಳಿಸ್ತೀನಿ. ಮತ್ತೆ ಭಾರತಿ ಅಕ್ಕಯಿಂದ ನಾವು ಏನು ಮನವಿ ಮಾಡ್ಕೊಳ್ಳೋದಂದ್ರೆ, ನಾವೆಲ್ಲ ನಿಮ್ಮ ತಮ್ಮಂದ್ರಂಗೆ, ನಮ್ಗೆ ಅನುಭವ ಕಮ್ಮಿ, ನೀವು ಅನುಭವಿಸ್ತರು, ನಮ್ಗೆಲ್ಲ ನೀವು ಹಿರಿಯರು, ನಮ್ಮಿಂದ ಎಲ್ಲೋ ತಪ್ಪಾಗುತ್ತೆ, ಎಲ್ಲೋ ನಮ್ಮ ನೆಲ ಜಲ ಭಾಷೆ ಕೆಲ್ಸದಲ್ಲಿ ಹೋರಾಟ ಮಾಡಕ್ಕೆ ನಮ್ಗಿನ್ನ ಏನಾರೋ ಒಂದು ಸಣ್ಣ ಪುಟ್ಟ ತಪ್ಪು ಆದ್ರೆ ನಮ್ಗೆ ಅದು ತಪ್ಪು ತಿಳುವಳಿಕೆ ಮಾಡಿ ತಿದ್ದುಪಡಿ ಮಾಡಿ ನಮ್ಗೆ ಒಂದು ಆಶೀರ್ವಾದ ಮಾಡಿ ನಮ್ಗೆ ಯಾವಾಗ್ಲೂ ನೀವು ಹಿರಿಯಕರಾಗಿ ಇದ್ದಿ ನಮ್ಗೆ ಮುಂದೆ ಬರುವಂತ ದಿಸೆಯಲ್ಲಿ ಈ ಸಂಘಟನೆ ಏನ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟವ್ರೆ, ಈ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಕ್ಕೆ, ನಮ್ಮ ಸಮಾಜಕ್ಕೋಸ್ಕರ ಒಂದು ಒಳ್ಳೇದ್ ಮಾಡಕ್ಕೆ ಏನ್ ಇವತ್ತು ನಮ್ಗೆ ಒಂದು ಸ್ಥಾನಮಾನ ಕೊಟ್ಟವ್ರೆ. ಆ ಸ್ಥಾನಮಾನ ಉಳಿಸ್ಕೊಳ್ಳೋ ಅಂತ ಟೈಮ್ ನಲ್ಲಿ ನಮ್ಗೆ ತುಂಬಾ ಅಧ್ಯಕ್ಷರು ಹೇಳಂಗೆ ತುಂಬಾ ನಮ್ಗೆ ವಿರೋಧಗಳು ಬರುತ್ತೆ. ಇವಾಗ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಒಂದ್ ವಾರದಿಂದ ಏನು ನಮ್ ಸಂಘಟನೆದು ಇದು ಮೈಸೂರು ಜಿಲ್ಲೆನಲ್ಲಿ ಸುದ್ದಿ ಹೋರಾಡ್ತಾ ಐತೆ, ಅವಾಗಿಂದಾನೇ ನಮ್ಗೆ ವಿರೋಧಿಗಳು ಜಾಸ್ತಿ ಆಯ್ತಾ ಇವ್ರೆ. ಇನ್ನೊಂದ್ ಯಾವ್ದೋ ಒಂದು ಹೊಸ ಸಂಘಟನೆ ಬಂದೈತೆ, ನಾವು ಫಸ್ಟ್ ನಾವು ಅಜ್ಜು ಬ್ರದರ್ಸ್ ಅಂತ ಗುರುತಿಸ್ಕೊಂಡು ಇಲ್ಲಿ ಸಮಾಜ ಸೇವೆ ನಮ್ಮ ಕೈ ಏನಾಯ್ತು ಮಾಡ್ಕೊಂಡು ಹೋಯ್ತಾ ಇದ್ವಿ.
ಅದರಿಂದ ನಮ್ಗೆ ವಿರೋಧಿಗಳು ತುಂಬಾ ಪ್ರೀತಿಸೋರು ಜಾಸ್ತಿ. ನಮ್ಗೆ ಅಜ್ಜು ಬ್ರದರ್ಸ್ ಅಂದ್ರೆ ಪ್ರೀತಿಸೋರು ಜಾಸ್ತಿ. ಇವಾಗ ಈ ಸಂಘಟನೆಯಲ್ಲಿ ನಾನೊಂದು ಸ್ಥಾನಮಾನ ತಗೊಂಡಿರೋದು ತುಂಬಾ ಜನ ನೋಡ್ತಾವ್ರೆ. ಒಂದು ಹೊಸ ಸಂಘಟನೆಯಲ್ಲಿ ಅಜ್ಜು ಬ್ರದರ್ಸ್ ಭಾಗ ಆಗೋರೆ ಅಂತ. ಮುಂದೆ ಬರೋ ದಿವಸದಲ್ಲಿ ನನ್ ವಿರುದ್ಧನೂ ಹೇಳ್ಬೋದು, ನನ್ ಜೊತೆ ಇರುವಂತ ಸ್ನೇಹಿತರಿಗೂ ವಿರುದ್ಧ ಹೇಳ್ಬೋದು. ಆದ್ರೆ ನಾನು ನನ್ನ ಸ್ನೇಹಿತರಿಗೆ, ಎಲ್ಲಾ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಮನವಿ ಮಾಡ್ಕೊತೀನಿ, ಯಾವ್ದು ಮಾತಿಗೆ ಕಿವಿ ಕೊಡ್ಬೇಡಿ. ನಾವು ಈ ಕರ್ನಾಟಕಕ್ಕೋಸ್ಕರ ನಾವು ದುಡಿಬೇಕು. ಮುಂದೆ ಬರುವಂತ ದಿಸೆಯಲ್ಲಿ ನಮ್ಮ ಸಮಾಜಕ್ಕೆ ಎಲ್ಲೂ ತೊಂದರೆ ಇದ್ರೆ ನಾವು ಮೈಸೂರು ಜಿಲ್ಲಾ ಘಟಕ ನಾವು ಯಾವಾಗ್ಲೂ 24 ಗಂಟೆ ಈ ಸಮಾಜಕ್ಕೋಸ್ಕರ ಸೇವೆ ಮಾಡಕ್ಕೆ ನಾವು ಯಾವಾಗೂ ಸಿದ್ಧ ಇದ್ದೀವಿ ಅಂತ ಈ ಸಂದರ್ಭನ ಹೇಳಕ್ಕೆ ನಾನು ಇಷ್ಟಪಟ್ಟು ನಂದೆರಡು ಮಾತು ಮುಗಿಸ್ತೀನಿ. ಮೇಡಮ್, ಇವತ್ತು ಇನ್ನೂ ತುಂಬಾ ಮಹಿಳೆಯರು ಇದ್ದಾರೆ. ಇವತ್ತು ನಮ್ಮ ಒಳ್ಳೆ ವಿಚಾರ ಕೇಳಿದ್ರಿ. ನಾನು ಮಾತಿನಲ್ಲಿ ಮರೆತ್ಬಿಟ್ಟೆ. ನಮ್ಮ ಪಾರ್ವತಿ ನಾಗರಾಜ್ ಅಂತ ನಮ್ಮ ಎನ್ನಾಮೂಲ ಭಾಗದಲ್ಲಿ ಗಣೇಶ್ ನಗರದಲ್ಲಿ ಇರೋದು. ದಯವಿಟ್ಟು ಅವ್ರಿಗೆ ನಾನು ವೇದಿಕೆಗೆ ಈಗಿನ ಸಾಮಾಜಿಕ ಸ್ಥಿತಿಲಿ ಎಷ್ಟೇ ಹೋರಾಟಗಳು ಮಾಡ್ತಾ ಇದ್ರು, ಅದು ತುಂಬಾ ಸಂಘಟನೆಗಳ ಅವಶ್ಯಕತೆ ಇದೆ. ಈಗ ಆಲ್ರೆಡಿ ನಮ್ಮ ಇಡೀ ಕರ್ನಾಟಕದಲ್ಲಿ, ದೇಶದಲ್ಲೇ ತುಂಬಾ ಸಂಘಟನೆಗಳು ಇದೆ. ಆದ್ರೆ ಎಲ್ರು ಕೂಡ ಇಲ್ಲಿ ತೊಡಗಿಸ್ಕೊತಾ ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ಸಂಘಟನೆಗಳಲ್ಲಿ ಇದ್ದು ಅಲ್ಲೆಲ್ಲ ಅವ್ಯವಹಾರಗಳು, ಇನ್ನೊಂದು ನಮ್ಗೆ ಯಾವುದೇ ರೀತಿ ಸಹಕಾರಗಳು ಇಲ್ದೇನೆ ಈಗ ಅಜ್ಜು ಬ್ರದರ್ಸ್ ಅವರ ಸಂಘಟನೆಗೆ, ಇದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಪಡೆ ಆಗಿರೋದ್ರಿಂದ ನಾನು ಇವ್ರ ಜೊತೆ ಕೈ ಜೋಡಿಸಕ್ ಇಷ್ಟಪಡ್ತೀನಿ. ಮುಂದೆ ಇವ್ರ ಜೊತೆ ಕೆಲವು ಪ್ಲಾನಿಂಗ್ಸ್ ಗಳನ್ನ ಹೇಳಿದ್ದಾರೆ ಸರ್. ಈ ತರ ನಮ್ಮ ಕರ್ನಾಟಕ ರಕ್ಷಣಾ ಪಡೆಯಲ್ಲಿ ಏನೇನ್ ಪ್ಲಾನಿಂಗ್ಸ್ ಗಳು ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅವರ ಪ್ರತಿಯೊಂದು ಹೆಜ್ಜೆಗೂ ಅವ್ರ ಜೊತೆಯಾಗಿ ನಿಲ್ಬೇಕು ಅಂತ ಅನ್ಕೊಂಡಿದೀವಿ. ಹಾ, ಖಂಡಿತ. ಹೆಣ್ಮಕ್ಳು ಮೇನ್ ಆಗಿ ಅದೇ ಹೆಣ್ಮಕ್ಳು ಹೋರಾಟಕ್ಕೋಸ್ಕರನೇ ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಪ್ರತಿಯೊಂದ್ ಕಡೆನೂ ಗಂಡಸರು ಇದಾರೆ, ಎಲ್ಲದಕ್ಕೂ ಮುನ್ನುಗ್ತಾರೆ. ಬಟ್ ನಾವು ಕೂಡ ಹೆಣ್ಮಕ್ಳಾಗಿರ್ಕೊಂಡು ಹೆಣ್ಮಕ್ಳು ಇವ್ರ ಜೊತೆಯಾಗಿರೋಣ ಅಂತ ಆಸೆ ಪಡ್ತಾ ಇದೀವಿ. ಅಭಿಮಾನಿಗಳಿಗೆ, ಬಂದಿರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ನಾನು 1989ರಲ್ಲಿ RSN ಗೌಡ್ರು ಅನ್ನೋ ಅವ್ರ ಜೊತೆ ಸೇರ್ಕೊಂಡು ಇಲ್ಲಿ ತಲಕಾಡು ಚಿಕ್ಕರಂಗೇಗೌಡರು ಅಂದ್ಬಿಟ್ಟು ಅವರು ದಂಡನಾಯಕರಾಗಿದ್ರು. ತಲಕಾಡು ಚಿಕ್ಕರಂಗೇಗೌಡರು RSN ಗೌಡ್ರು ಮಂದಿ ಮಹಾದಂಡ ನಾಯಕರಾಗಿದ್ರು. ಕನ್ನಡ ರಣಧೀರರ ಪಡೆ ಅಂದ್ಬಿಟ್ಟು ಮಾಡಿ ನಾವು 1989ರಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ BT ಲಲಿತಾ ನಾಯಕ್ ಅವರು ಉದ್ಘಾಟನೆ ಮಾಡಿದ್ರು. ನಾವು ಅವಾಗ ನೆಲ ಜಲ ಅನ್ನೋದ್ರ ಬಗ್ಗೆ ಗಲಾಟೆ ಮಾಡ್ಕೊಂಡು, ಅವಾಗ ತಮಿಳ್ ಅವ್ರದ್ದು ಬಹಳ ಕಾಟ ಇತ್ತು ಬೆಂಗಳೂರಲ್ಲಿ. ಅವರು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೋರಾಟಗಳು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ಕನ್ನಡ ಪರ ಹೋರಾಟ ಮಾಡಿಕೊಂಡು ಜೈಲುಗಳಿಗೆ ಹೋಗಿ ಬಂದು MP ಅವರು ಡಾಕ್ಟರ್ ವೆಂಕಟೇಶ್ ಅವರು ಇದ್ರು. ಅವಾಗ ಉದ್ಯೋಗ ಸಮಿತಿ ಅಧ್ಯಕ್ಷರಾಗಿದ್ರು. ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಎಲ್ಲೋ ಇಟ್ಕೊಂಡು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿ ನಾವು ಜೈಲಿಗೆಲ್ಲ ಹೋಗಿ ಆಚೆ ಬಂದಾಯ್ತು. ಆಮೇಲೆ GPO ಅಂದ್ರೆ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ಬೇಕು ಅಂತ ITIಗೆ, BLಗೆ, ಆಮೇಲೆ GPOಗೆ ಎಲ್ಲಾ ಕಡೆನೂ ನಾವು ಹೋರಾಟಗಳು ಮಾಡಿ ಕೇಸ್ಗಳು ಹಾಕ್ಸ್ಕೊಂಡು ಹೊರಗಡೆ ಬಂದು. ಬಟ್ ಏನೇ ಆದ್ರೂ ಅವ್ರವ್ರ ಸ್ವಾರ್ಥಿಗಳಾಗೋಗ್ಬಿಟ್ರು. ಅವ್ರವ್ರು ಅಧ್ಯಕ್ಷ ಅನ್ಕೊಂಡು ಅವ್ರವ್ರು ದುಡ್ಡು ಮಾಡ್ಕೊಳ್ಳೋದು, ಅವ್ರಿಗೆ ಇದು ಮಾಡೋದು. ನಾವು ಅವ್ರ ಹಿಂದೆ ಬೆಂಬಲಿಗರಾಗಿ ನಿಂತ್ಕೊಂಡು ಹೋರಾಟ ಮಾಡಿದವರು ನಾವು ಹಿಂದೆನೇ ಇದ್ಬಿಟ್ಟು. ಆ ಉದ್ದೇಶಕ್ಕೆ ನಮ್ಮಲ್ಲಿ ನಾವು ಅಧ್ಯಕ್ಷರನ್ನ ನಾವು ಮಾತಾಡಿರೋದು ಹೆಂಗೆ ಅಂದ್ರೆ, ನಾವು ಹೋದ್ರೆ ಎಲ್ಲರೂ ಒಟ್ಟಿಗೆ ಜೊತೆಯಲ್ಲೇ ಹೋಗ್ಬೇಕು. ನಮ್ಗೆ 10 ರೂಪಾಯಿ ಬಂತು ಅಂದ್ರೆ 10 ಜನ ಹಂಚ್ಕೊಂಡು ತಿನ್ನಂಗಿರ್ಬೇಕು. ಅದು ಸಂಘಟನೆ ಬೆಳೆಸ್ಬೇಕು, ಅದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗೋ ತರ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಶಶಿಕಿರಣ್ ಅವ್ರನ್ನ ಅಧ್ಯಕ್ಷನ ಜೊತೆಲಿ ಹಾಕೊಂಡು ಸುಮಾರು ನಾವು 5 ವರ್ಷದಿಂದ ಈಚೆಗೆ ಒಂದು ಸಂಘಟನೆ ಮಾಡ್ಕೊಂಡು ಕನ್ನಡಿಗರ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಅನ್ನೋದು ಮಾಡ್ಕೊಂಡು ಇವಾಗ ಆಲ್ರೆಡಿ ತುಂಬಾ ಶಾಖೆಗಳು ಮಾಡ್ಕೊಂಡಿದೀವಿ. ಅದ್ರಲ್ಲಿ ಇವಾಗ ಬರ್ತಾ ಇದಾರೆ ಉನ್ನೀಸ್ ಪರಂಜೆ ಅಂತ. ಅವರು ಸುಮಾರು ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿ ಬಂದಾಗ್ತಾ ಇದೆ ಅದನ್ನೆಲ್ಲ ಓಪನ್ ಮಾಡ್ಬೇಕು ಅಂದ್ಬಿಟ್ಟು ಹೋರಾಟ ಮಾಡ್ಕೊಂಡು 60 ಶಾಲೆಗಳಿಗೆ, ಮೊನ್ನೆ 60 ಶಾಲೆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಅವರು ಬಂದಿದ್ರು. ಇಲ್ಲಿ ಸುಳ್ಳೆಗೆ, ಅದೇ ಅಲ್ಲಿ ಬಂದು ಅವರು ಮಾತಾಡಿ ನಿಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಎಲ್ಲದಕ್ಕೂ ನಾವೇನ್ ಬೇಕು ಸಹಾಯ ಮಾಡ್ತೀವಿ ಅಂದ್ಬಿಟ್ಟು ಅವರು ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ ಮುಂದೆ ನಾವೆಲ್ಲಾ ತರದಲ್ಲೂ ಹೋರಾಟ, ನೆಲ ಜಲ, ಇವಾಗ ತಮಿಳ್ನಾಡಿನ ಕಾವೇರಿದೇನ ನೀರು ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಸ್ಟಾರ್ಟ್ ಆಗತ್ತೆ ಕಾವೇರಿದು. ಇಂಥವಕ್ಕೆಲ್ಲ ನಾವು ಮುಂದೆ ನಿಂತ್ಕೊಂಡು ನಾವೆಲ್ಲಾ ತರದಲ್ಲೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಹೆಣ್ಮಕ್ಳಿಗೆ ಏನು ಅದ್ರ ಗೌರವ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ ನಮ್ಮ ಸಂಘಟನೆಯಲ್ಲಿ.
ನೀವು ಯಾರು ಈ ಚಿಂತೆ ಮಾಡ್ಬೇಕಾದ್ದೇನಿಲ್ಲ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ನಾವು 24 ಗಂಟೆನೂ ನಮ್ಮ ಅಜ್ಜು ಬ್ರದರ್ಸ್ ಏನ್ ಹೇಳಿದ್ದಾರೆ ಅದೇ ರೀತಿ ನಾವು 24 ಗಂಟೆ ನಾವು ಜೊತೆಲಿರ್ತೀವಿ. ನಿಮ್ ಜೊತೆಗೆ ಯಾವುದೇ ತರನೇ ಆಗಿರ್ಲಿ ಅದಕ್ಕೆಲ್ಲ ನಾವು ಸಿದ್ಧವಾಗಿರ್ತೀವಿ. ನೀವು ಧೈರ್ಯವಾಗಿ ಮುನ್ನುಗ್ಬಹುದು. ಇಷ್ಟ ಹೇಳ್ತಾ ನನ್ನ ಮಾತನ್ನು